ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನು ಟೊಮೆಟೊ ಮತ್ತು ಮೆಂತ್ಯ ಸೊಪ್ಪಿಂದು ಪಲ್ಯ ಮಾಡಿದ್ದೇನೆ. ತುಂಬ ಚೆನ್ನಾಗಿರುತ್ತೆ. ಇದನ್ನು ತುಂಬ ಈಸಿಯಾಗಿ ಮಾಡ್ಕೋಬೋದು. ಒಂದು 5 ನಿಮಿಷದಲ್ಲೇ ಈ ಒಂದು ನಿಮಗೆ ಪಲ್ಯ ತುಂಬ ರುಚಿಕರವಾದಂಥ ಪಲ್ಯ ರೆಡಿ ಆಗುತ್ತೆ. ಇವತ್ತನ್ನು ಹೇಗೆ ಮಾಡಿದ್ದೀವಿ ಅಂತೇಳಿ ನೋಡ್ಕೊಳ್ಳೋಣ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ ಮೆಂತ್ಯ ಸೊಪ್ಪಿಂದು ಟೊಮೆಟೊದು 2 ಕಾಂಬಿನೇಷನ್ನಲ್ಲಿ ಒಂದು ಪಲ್ಯವನ್ನು ಮಾಡೋಣ. ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿನಿ. ಸಾಸಿವೆ, ಜೀರಿಗೆ ಹಾಕ್ತಾ ಇದ್ದೀನಿ ರೀ. ಕಡಲೆಬೇಳೆ 1 ಚಮಚದಷ್ಟು ಹಾಕ್ಕೊಂಡಿದ್ದೇನೆ. ಇವಾಗ ಸ್ವಲ್ಪನೇ ನಮ್ಮದು ಸಾಸಿವೆ ಜೀರಿಗೆ ಸಿಡಿತಾ ಇದ್ದಾಗೇ ಇವಾಗ ಇದಕ್ಕೆ ನಾನು 1-2 ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ರೀ. ಇವಾಗ ಒಂದೇ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ. ಇವಾಗ 1-2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿದ್ದನ್ನು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರೀ. ಹಸಿ ವಾಸನೆ ಹೋಗಬೇಕು. ಸ್ವಲ್ಪ ನಮ್ಮದು ಈರುಳ್ಳಿ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಇದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಮ್ಮದು ಒಳ್ಳೆ ಪರಿಮಳ ಬರ್ತಾ ಇದೆ. ಬೆಳ್ಳುಳ್ಳಿದು ಮತ್ತು ಈರುಳ್ಳಿದು ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಅಂದರೆ 1/4 ಚಮಚ ಉಪ್ಪು ಮತ್ತು ಅರಿಶಿಣವನ್ನು ಹಾಕ್ಕೊಂಡಿದ್ದೇನೆ ರೀ. ಇದನ್ನು ಸ್ವಲ್ಪ ಇವಾಗ ಸ್ವಲ್ಪ ಇದು ಬಾಡಿಸ್ಕೊಂಡ್ಮೇಲೆ ನಾನು ಮೀಡಿಯಮ್ ಸೈಜಿಂದು 2 ಟೊಮೆಟೊವನ್ನು ತೊಗೊಂಡಿದ್ದೇನೆ. ಇದನ್ನು ಇದರೊಟ್ಟಿಗೆ ಹಾಕಿ ಬಾಡಿಸ್ಕೊಳ್ಳೋಣ. ಇವಾಗ ನಮ್ಮದು ಟೊಮೆಟೊವನ್ನು ಬಾಡಿಸ್ಕೊಂಡಿದ್ದೇನೆ ನೋಡಿರಿ. ತಿನ್ನೋದಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಅನ್ನಕ್ಕೂ ಚೆನ್ನಾಗಿರುತ್ತೆ, ರೊಟ್ಟಿ ಚಪಾತಿಗೆ ಚೆನ್ನಾಗಿರುತ್ತೆ. ಇದೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಹಾಕ್ತಾ ಇದ್ದೇನೆ. ನಾನಿಲ್ಲಿ 1-2 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೇನೆ. ಇವಾಗ ಇದು ಬಾಡಿಸ್ಕೊಂಡಾದ್ಮೇಲೆ ಸ್ವಲ್ಪನೇ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದರೊಟ್ಟಿಗೆ ನೋಡಿರಿ ಮೆಂತ್ಯ ಸೊಪ್ಪನ್ನು ಹಾಕೋತಾ ಇದ್ದೇನೆ. ಇವಾಗ ನೋಡಿ ನಾವು ಇಲ್ಲಿ ಇದನ್ನು ಚೆನ್ನಾಗಿ ಇದರೊಟ್ಟಿಗೆ ಬಾಡಿಸ್ಕೋಬೇಕು. ತುಂಬ ಟೇಸ್ಟ್ ಅಂದರೆ ಟೇಸ್ಟಾಗಿರುತ್ತೆ ರೀ. ಮೆಂತ್ಯ ಸೊಪ್ಪು ನೋಡಿರಿ, ಸೀಸನ್ದಾಗೆ ತುಂಬ ಈ ಥರ ನಾವು ಪಲ್ಯ ಮಾಡಿದ್ರೆ ಇದು ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ನೋಡ್ಬೋದು ನಮ್ಮದು ಟೊಮೆಟೊ ಮತ್ತು ಮೆಂತ್ಯ ಸೊಪ್ಪು ಚೆನ್ನಾಗಿ ಬಾಡಿಸ್ಕೊಂಡಿದ್ದೇವೆ ರೀ. ಇದು ನೋಡಿರಿ ನಿಮಗೆ ಒಂದು 5 ನಿಮಿಷದಲ್ಲೇ ತುಂಬ ಬೇಗ ರೆಡಿ ಆಗುತ್ತೆ. ನಾನೀಗ 3 ನಿಮಿಷಗಳ ಕಾಲ ಇದನ್ನು ಮುಚ್ಚಿಬಿಟ್ಟು ಮೀಡಿಯಮ್ ಅಲ್ಲ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ 3 ನಿಮಿಷಗಳ ಕಾಲ ಬೇಯಿಸೋಣ. ಇವಾಗ ನಮ್ಮದು ನೋಡೋಣ ರೀ, 3 ನಿಮಿಷಗಳ ಕಾಲ ಆಗಿದೆ. ಸ್ವಲ್ಪನೇ ನಮ್ಮದು ನೀರೆಲ್ಲ ಕಡಿಮೆ ಆಗಿದೆ ನೋಡ್ಬೋದು ರೀ. ಬೇಕಂತ ಅಂದರೆ ನೀರು ಹಾಕೋಬೋದು. ಮೆಂತ್ಯ ಸೊಪ್ಪಿನಲ್ಲಿ ನೀರು ಬಿಡುತ್ತಂತ ಹೇಳಿ ನಾನು ತುಂಬ ನೀರನ್ನು ಹಾಕಿಲ್ಲ. ಈ ಪಲ್ಯ ನೋಡಿರಿ ಬೇಯಬೇಕಾದ್ರೆ ನಮಗೆ ಮೆಂತ್ಯ ಸೊಪ್ಪಿನ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಾಗಿಯೂ ಇರುತ್ತೆ. ಇವಾಗ ನಾನು ಸರಿಯಾಗಿದೆ ಅಂದರೆ ಇದು ಕರೆಕ್ಟಾಗಿದೆ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಇವಾಗ ನೋಡ್ಬೋದು ರೀ ನಮ್ಮದು ರೆಡಿ ಆಗಿದೆ. ನೋಡ್ಬೋದು ತುಂಬ ಟೇಸ್ಟಾಗಿರುತ್ತೆ. ಅನ್ನದ ಜೊತೆಗೆ, ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ. ನೀವು ಸಹ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.